ಬೆಲೆ ಏರಿಕೆಯ ಬೇಗೆಯಲ್ಲಿ ರಾಜ್ಯದ ಜನ ಬೇಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಪ್ರೈವೇಟ್ ಬಸ್ನವರು ಮತ್ತೆ ಬೆಲೆ ಏರಿಕೆ ಮಾಡುವ ಮೂಲಕ ಜನರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹೌದು, ಖಾಸಗಿ ವಾಹನಗಳೇನಿದ್ದಾವೆ ಅದರಲ್ಲೂ ಕೂಡ ಬಸ್ಗಳ ಪ್ರಯಾಣ ದರವನ್ನು 5% 8% ಹೆಚ್ಚಳ ಮಾಡಲಾಗಿದೆ. ಪರಿಷ್ಕೃತ ದರ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಡೀಸೆಲ್ ದರ ಏರಿಕೆ, ವಾಹನ ನಿರ್ವಹಣಾ ವೆಚ್ಚ ಹೆಚ್ಚಳ, ನೌಕರರ ವೇತನದ ಒತ್ತಡದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಉಡುಪಿಯಲ್ಲಿ ರಾಜ್ಯ ಖಾಸಗಿ ಮಜಲು ವಾಹನ ಬಸ್ ಮಾಲಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಮಾತನಾಡಿದರು. ಕಳೆದ ಕೆಲ ವರ್ಷಗಳಿಂದ ಡೀಸೆಲ್ ದರದಲ್ಲಿ ನಿರಂತರ ಏರಿಕೆ ಆಗ್ತಾ ಇದೆ. ಟೈರ್, ಬಿಡಿಭಾಗ, ದುರಸ್ತಿ ಹಾಗೂ ದೈನಂದಿನ ನಿರ್ವಹಣಾ ವೆಚ್ಚವೂ ಕೂಡ ಜಾಸ್ತಿ ಆಗಿದೆ ಅಂತ ತಿಳಿಸಿದರು. ಇದರಿಂದ ಬಸ್ ಉದ್ಯಮ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಪ್ರಯಾಣದ ದರವನ್ನು ಪರಿಷ್ಕರಣೆ ಮಾಡುವುದು ಅನಿವಾರ್ಯವಾಗಿದೆ. ಇವತ್ತಿನಿಂದ ಹೊಸ ದರವನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಕರ್ನಾಟಕ ರಾಜ್ಯ ಖಾಸಗಿ ಮಜಲು ವಾಹನ ಬಸ್ ಮಾಲಕರ ಸಂಘಗಳ ಒಕ್ಕೂಟದಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ 3% 8%ವರೆಗೆ ಹಾಲಿ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10% 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಕ್ಕೆ ಜಾರಿ ಆಗುವಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ 3% 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ.